ಗಾಳಿ ಮಳೆಗೆ ಕಂಗಾಲಾದ ಸೊರಬಾದ ಸಾಗದ್ದೆ ಪುರದ ಗ್ರಾಮಸ್ಥರು. ಹೌದು, ಸೋಮವಾರ ರಾತ್ರಿ ಸೊರಬ ತಾಲೂಕು ಉಳವಿ ಹೋಬಳಿಯ ಸಿಗ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಗದ್ದೆ ಮತ್ತು ಪುರದಲ್ಲಿ ಭಾರೀ ಗಾಳಿ ಮಳೆಗೆ ನೂರಾರು ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಮಳೆಯ ವಿಕೋಪಕ್ಕೆ ಮನೆ ಮೇಲ್ಛಾವಣಿಗಳು ಗಾಳಿಗೆ ಹಾರಿ ಹೋಗಿವೆ. ಮನೆಯ ಮುಂದೆ ನಿಲ್ಲಿಸಿದಂತಹ ವಾಹನದ ಮೇಲೆ ಮರ ಬಿದ್ದು ಕಾರುಗಳು ಕೂಡ ಜಖಂ ಆದ ಘಟನೆ ನಡೆದಿದೆ. ಎಲ್ಲ ಅವಘಡಗಳು ಆದರೂ ಕೂಡ ತಾಲೂಕು ಆಡಳಿತದಿಂದ ಮತ್ತು ನಮಗೆ ಯಾವ ರಾಜಕಾರಣಿಗಳಿಂದಲೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗುತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮತ ಕೇಳೋಕೆ ಮನೆ ಬಾಗಿಲಿಗೆ ಬರುತ್ತಾರೆ. ಈಗ ನಮಗೆ ಸ್ಪಂದಿಸದಿದ್ರೆ ಮುಂದಿನ ಚುನಾವಣೆಯಲ್ಲಿ ಅಂತವರಿಗೆ ನಾವು ತಕ್ಕ ಪಾಠಗಳನ್ನ ಕಲಿಸಬೇಕಾಗುತ್ತದೆ ಎಂದು ಸ್ಥಳೀಯ ಸಾರ್ವಜನಿಕರು ಆಕ್ರೋಶವನ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಸುರಿದಂತ ಮಳೆ ಮತ್ತು ಗುಡುಗು ಸಿಡಿಲಿಂದ ಕೆಟ್ಟ ಗಾಳಿ ಅಂದ್ರೆ ನಮ್ಮ ಜೀವನದಾಗಿ ಕನಿಷ್ಠ 49 ವರ್ಷ ನನಗೆ ಈ ವರ್ಷದೊಳಗೆ ಎಂದೆಂದೂ ಕಂಡರಿಯದ ಗಾಳಿ. ಈ ಗಾಳಿ ಕಡೆಯಿಂದ ಕಡಿಮೆ ಅಂದ್ರೆ ಒಂದು 30ರಿಂದ 35 ತೆಂಗಿನ ಮರ ಮನೆ ಮೇಲೆ ಬಿದ್ದು ಮನೆಗಳು ಅನಾಹುತ ಆಗಿದ್ದಾವೆ. ಆಮೇಲೆ ರಸ್ತೆ ಮೇಲೆ ಕಡಿಮೆ ಅಂದ್ರೆ 35ರಿಂದ 40 ಲೈಟ್ ಕಂಬಗಳು ಅಲ್ಲಿಂದಲಿಗೂ ಮುರಿದು ಬಿದ್ದಿದ್ದಾವೆ. ಈಗ KBಗೆ ಸಂಬಂಧಪಟ್ಟವ್ರು ಏನ್ ಮಾಡಿದಾರೆ ಅಂದ್ರೆ ಬೆಳಗ್ಗೆ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋದ್ರೆ ತಿರುಗಿದ್ಲಾಗೇನು ಮಕ ಹಾಕಿಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ. SOS ಕೂಡ ಇಲ್ಲಿಗೂ ಇನ್ನೂ ಆಗಮಿಸಿಲ್ಲ. ಮೇಲೆ ಕುಡಿಯೋ ನೀರಿನ ವಿಚಾರವಾಗಿ ಇದು ಬಹಳ ಅತಿ ಅಮೂಲ್ಯವಾದ ವ್ಯವಸ್ಥೆ. ಯಾಕಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದೇ ಕುಡಿಯೋ ನೀರಿನ ಅಭಾವ ಬಹಳ ಮುಂಚಿಂದನೂ ಅಭಾವ ಐತಿ. ಈ ಸಂದರ್ಭದಲ್ಲಂತೂ ಇನ್ನೂ ಅಭಾವ ಬಹಳ ಹೆಚ್ಚಿಂದ ಕಾಡ್ತೈತಿ. ದಯವಿಟ್ಟು ಗ್ರಾಮ ಪಂಚಾಯತ್ ಬಂದು ಮಕ ತೋರಿಸ್ಕೊಂಡು ನಾವು ಚೀಟಿ ಬರ್ಕೊಂಡು ಹೋದ್ವು ಅಂತಕ್ಕಂಥ ವಿಚಾರನ ಬಿಟ್ಟು ನಮ್ಮ ಗ್ರಾಮದ ಜನತೆ ಬಗ್ಗೆ ಸ್ವಲ್ಪ ಅವ್ರಿಗೆ ಗೌರವ ಇದ್ರೆ ಬಂದು ತತ್ಕ್ಷಣದಲ್ಲಿ ನೀರಿನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕು. ಮೇಲಾಗಿ ನಾವು ಇಲ್ಲಿ ಅನಾಹುತ ಆಗಿದ್ದನ್ನ ನಾವು ಸುಮ್ಮನೆ ಬಾಯಿ ಹೇಳಿದ್ ನೀವು ಕೇಳೋದು ಬೇಡ. ಒಂಚೂರು ಗ್ರಾಮದಲ್ಲಿ ಬಂದು ಏನ್ ಆಗೈತಿ ಏನು ಹೋಗೈತೆ ಅಂತಕ್ಕಂಥ ವಿಚಾರನ ಕಣ್ಣಾಡಿಸಿ ನೋಡ್ರಿ. ಕಣ್ಣಾಡಿಸಿ ನೋಡಿ ನಾವು ಹೇಳೋದು ಸರಿಯಾದ ತಪ್ಪು ಅನ್ನೋದು ನಿಮಗೆ ಮನವರಿಕೆ ಆಗ್ತೈತಿ. ಅವಾಗ ನಾವು ಹೇಳ್ತಕ್ಕಂಥ ಮಾತು ಸುಳ್ಳು ಅಥವಾ ಸತ್ಯ ಎಷ್ಟೈತಿ ಸುಳ್ಳು ಐತಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ತೈತಿ. ಆದಷ್ಟು ಬೇಗ ಈ ಗ್ರಾಮದ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥ ಗಾಳಿ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ಆಗಿರೋ ಅನಾಹುತಗಳಿಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಬೇಗನೆ ಬಂದು ಗ್ರಾಮದ ಸುಖ ಕಷ್ಟಗಳನ್ನು ಒಂಚೂರು ಪರಿಶೀಲನೆ ಮಾಡಿ ತತ್ಕ್ಷಣವಾಗಿ ಪರಿಹಾರ ಒದಗಿಸಿಕೊಡಬೇಕು ಅಂತ ತಮ್ಮಲ್ಲಿ ಕಳೆಯಿಂದ ಮನವಿ ಮಾಡ್ತೀವಿ. ನಿನ್ನೆ 9 ಗಂಟೆಗೆ ಮಳೆ ಬಂದು ಗುಡುಗು ಗಾಳಿ ಮಳೆಯಿಂದ ಮನೆ ಅಷ್ಟು ಹೋಗ್ಯವೆ. ಊರ ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಯಾರು ಬಂದ್ ಕೇಳಿದ್ರೆ ಏನು ಅಂತ ಆಗೈತಿ ಅಂತ ಬಂದ್ ಕೇಳಿದ್ರೆ ಯಾರು ಇಲ್ಲ. ಗ್ರಾಮ ಪಂಚಾಯತ್ರಿಗೆಲ್ಲ ವರದಿ ತಿಳಿಸಿದೆವು. ಇಷ್ಟರೊಳಗೆ ನಾವು ಸುನಾಮಿ ಅಂತ ಹೇಳಿ ಟಿವಿಗೆ ಬಿರುಗಾಳಿ ಅಂತ ಹೇಳಿ ಟಿವಿಗೆಲ್ಲ ಕೇಳಿದೆವು. ಇದು ಫಸ್ಟ್ ನಾವು ನೋಡಿದ್ದು ನಮ್ಮೂರಾಗೆ. ಈ ತರ ಇದು ಯಾವಾಗೂ ಆಗಿಲ್ಲ. ಮಕ್ಕಳು ಮರಿ ಎಲ್ಲಾ ಭಾರಿ ಕಷ್ಟದಿಂದ ಗೋಳಾಡಿ ಸಾಕೊಂಡಿದ್ದೆವು ರಾತ್ರಿ ಬೆಳಗ್ವರೆಗೂ. ಯಾವ MLAಗಳು ಯಾವ ಮಿನಿಸ್ಟ್ರು ಯಾರು ಬಂದ್ ಏನಾಗೈತಿ ಅಂತ ನಿಮ್ ಪರಿಸ್ಥಿತಿ ಅಂತ ಕೇಳಿದ್ರೆ ಯಾರಿಲ್ಲ. ಎಲೆಕ್ಷನ್ ಟೈಮಿಗೆ ಮಾತ್ರ ಬಂದು ಓಟ್ ಕೇಳಕ್ ಬರ್ತಾರೆ, ಓಟ್ ಹಾಕ್ರಿ ಅಂತ ಹೇಳಿ. ಈಗ ಮಾತ್ರ ಯಾರು ಏನಾಗೈತಿ ಅಂತ ಹೇಳಿ ಕೇಳಕ್ ಬಂದ್ರೆ ಯಾರಿಲ್ಲ. ಮಂಡಲಿಗೆ ಎಲ್ಲರಿಗೂ ವರದಿ ತಿಳಿಸಿದೆವು. ಇನ್ ನಮ್ಗ ಈ ಸ್ಥಿತಿಯಾಗ ಇರಕ್ ಆಗೋದಿಲ್ಲ. ಮಳೆಗಾಲ ಅನ್ನೋರೊಳಗೆ ಏನಾರು ವ್ಯವಸ್ಥೆ ಮಾಡಿ ನಮ್ಗೆ ಇರಕ್ ಒಂದ್ ಜಾಗ ನೆಲೆ ಮಾಡಿಕೊಡ್ರಿ. ಲೈಟ್ ಕಂಬೆಲ್ಲ ಮುರಿದ್ ಬಿದ್ದಾವೆ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಭಾರಿ ಕಷ್ಟ ಆಗಿತ್ತು ನಮ್ ಜೀವನ. ನಿನ್ನೆ ರಾತ್ರಿ 9:30 ಸ್ಟಾರ್ಟ್ ಆಗಿದ್ ಮಳೆ 1 ಗಂಟೆವರೆಗೂ ಮಳೆ ಬಂದಿದೆ. ಆ ಮಳೆಯಿಂದ ಇಡೀ ಮನೆ ತಗುಡು, ಲೈಟ್ ಕಂಬ, ಮರ, ತೆಂಗಿನ ಮರ ಎಲ್ಲಾನು ಬಿದ್ದು ಇಡೀ ಮನೆನೇ ಹಾಳಾಗಿ ಹೋಗಿದೆ. ಇಡೀ ಊರೇ ಹಾಳಾಗಿದೆ. ಸರ್ಕಾರದವರು ಆದಷ್ಟು ಬೇಗ ಇಲ್ಲಿಗೆ ಬಂದು ಇಲ್ಲಿನ ಪರಿಸ್ಥಿತಿಗಳನ್ನೆಲ್ಲ ನೋಡಿ ಇದಕ್ಕೆ ಏನೇನ್ ಬೇಕು ಅನುಕೂಲಗಳು ನೀಡಿ ಆದಷ್ಟು ಬೇಗ ಇದಕ್ಕೆಲ್ಲ ಸರಿ ಮಾಡಿ ಸ್ಪಂದಿಸ್ಬೇಕಂತ ನಾನು ಎಲ್ಲರ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಇದಕ್ಕೆಲ್ಲ ಪರಿಹಾರ ಕೊಡಿ. ಮಾತಿಗೆ ಸರಿ ಮಾಡ್ತೀವಿ, ಅವಾಗ ಮಾಡ್ತೀವಿ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಬಂದು ಮಾಡಿ. ಓಟ್ ಕೇಳಕ್ ಮಾತ್ರ ಬರೋದಲ್ಲ, ಇದನ್ನೆಲ್ಲ ಸರಿ ಮಾಡೋಕ್ಕೂ ಆದಷ್ಟು ಬೇಗ ಬರಬೇಕು. ಓಟಿನ ಚುನಾವಣೆ ಬಂದ್ರೆ ಒಂದ್ 15 ದಿನ ಮುಂಚೆ ಎಲ್ಲ ಬರ್ತೀರಾ. 15 ಮುಂಚೆ ಈ ಕಷ್ಟಗಳು ಬಂದಾಗ 15 ದಿನ ಮುಂಚೆ ಬರ್ರಿ ನೋಡೋಣ. ಅದಾಗಲ್ಲ, ಓಟಿಂಗ್ ಮಾತ್ರ ಬರ್ತೀರಾ. ಆದಷ್ಟು ಬೇಗ ಬಂದು ಇಲ್ಲಿ ಪರಿಹಾರ ನೀಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಬರ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆ ನಾವು ನೋಡ್ಕೋತೀವಿ ನಿಮ್ಮನ್ನ. ಮಧ್ಯಾಹ್ನದ ವೇಳೆಗೆ ಸ್ಥಳ ಪರಿಶೀಲನೆಗೆ ಎಂದು ಮಾಜಿ ಸಿಗ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಭಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ದಿನಗಳಲ್ಲಿ ಹಾನಿಯಾದವರಿಗೆ
ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಗಮನಕ್ಕೆ ತಂದು ಕೂಡಲೇ ಪರಿಹಾರ ಕೊಡುವ ಕೆಲಸವನ್ನ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ರು. ನಾನು ಈ ವಿಷಯ ತಿಳಿದ ತಕ್ಷಣ ಸಾಗಜಿ ಗ್ರಾಮದಲ್ಲಿ ಏನು ಮಳೆಯ ಹಾನಿಯಿಂದ ಏನು ಅವಘಡಗಳ ಸಂಭವಿಸಿದೆ, ಸುಮಾರು ಒಂದು 20-30 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಜೊತೆಗೆ ಸುಮಾರು ಒಂದು 50-60 ತೆಂಗಿನ ಮರಗಳು ಮುರಿದು ಬಿದ್ದಿದೆ. ಜೊತೆಗೆ ಸುಮಾರು 100 ಅಡಿಕೆ ಮರಗಳು ಕೂಡ ಮುರಿದು ಹೋಗಿದೆ. ಆಮೇಲೆ KB ಎಲೆಕ್ಟ್ರಿಕ್ ಕಂಬಗಳು ಕೂಡ ಸುಮಾರು ಒಂದು 50-60 ಕಂಬಗಳು ಹಾಳಾಗಿದೆ. ತಕ್ಷಣ ನಮ್ಮ ಸಾಹೇಬ್ರ ಗಮನಕ್ಕೆ ತಂದು ಮಿನಿಸ್ಟರ್ ಮಧು ಬಂಗಾರಪ್ಪನವರ ಗಮನಕ್ಕೂ ತಂದು ತಕ್ಷಣ ಅಧಿಕಾರಿಗಳು ಕೂಡ ಅವ್ರು ಮಾತಾಡಿದ್ದಾರೆ. ಆಮೇಲೆ ನಾನು RIVಗಳಿಗೂ ಕೂಡ ಅವ್ರನ್ನ ಜೊತೆ ಕರ್ಕೊಂಡ್ಬಂದಿದ್ದೆ. ಇವಾಗ ಪ್ರತಿ ಮನೆಗಳಿಗೂ ಭೇಟಿ ಕೊಡಿಸಿ ಅವರ ದಾಖಲಾತಿಗಳನ್ನೆಲ್ಲವನ್ನು ಕಲೆಕ್ಟ್ ಮಾಡಿದ್ದಾರೆ ಅವರು. ತಕ್ಷಣ ಸರ್ಕಾರದಿಂದ ಪರಿಹಾರ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲರೂ ಜನಪ್ರತಿನಿಧಿಗಳು ಕೂಡ ಮಾಡ್ತೀವಿ. ಹಾನಿ ಆದಂತ ಕುಟುಂಬಗಳಿಗೆ ತಕ್ಷಣವೇ ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದಿಸಿ ಅವರಿಗೆ ಪರಿಹಾರ ನೀಡುವ ಕೆಲಸವನ್ನ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಮಾಡಲಿ ಎಂಬುದೇ ನೊಂದ ಜನರೊಂದಿಗೆ ಸದಾ ಸರ್ಕಾರ ಭರವಸೆಯ ಬೆಳಕಾಗಲಿ ಎಂಬುದೇ ನಮ್ಮ ಜನತಾ ಮೀಡಿಯಾದ ಕಳಕಳಿಯಾಗಿದೆ. ವಿಜಯ್ ಗೌಳಿ, ಜನತಾ ಮೀಡಿಯಾ, ಸೊರಬ.